ಹ್ಯಾಂಡಿಕ್ಯಾಪ್ ಆಮೇಲೆ ನೀನು ಮಗು ನೋಡ್ಕೊಳ್ತೀಯಮ್ಮ ತಾಯಿಗೆ ಹಾಕಿ ಇದು ನಮ್ಮ ಕಟ್ಟಿ ಪಾಪನ ರೆಡಿ ಮಾಡಿ ಸರಿ ಹೇಳ್ತಾರಮ್ಮ. ನೀವು ತಾಯಿ ನಮ್ಮ ಅವ್ರಿಗೆ ಇಲ್ಲ ಅಜ್ಜಿ ಇದು ನಿನ್ನೆ ತಾಯಿ ಅವರ ತಾಯಿ ನಂಗೂ ಚಿಕ್ಕಮ್ಮ ಸರಿ ಯಾರ ಅಮ್ಮ ಬೇಡಮ್ಮ ಅಮ್ಮ ಇರಮ್ಮ ಖಾಲಿ ಬೆಳೆಲ್ಲ ನೋಡಿ ತಮಿಳರಾದ್ರೆ ಒಂದು ಹೆಣ್ಣು ಕೊಡ್ತೀನಿ ನೀವು ನಿಮ್ದು ನಿಮ್ಗೆ ನೋಡೋದು ಹೊಸಕ್ಕಾಗಲ್ಲ. ಯಾಕೆಂದ್ರೆ ನಮ್ಮೊಬ್ಬ ಪುಣ್ಯ ಡೈರೆಕ್ಟ್ ಕೊಡಲ್ಲ ಅಂದ್ರೆ ಒಂದು ಹೇಳ್ಬಿಡ್ತಿದಂಗೆ ಯಾಕೆ ಕೊಡಲ್ಲ ಅಂದ್ರೆ ಸಾಧಾರಣವಾಗಿ ಹ್ಯಾಂಡಿಕ್ಯಾಪ್ ಪೇಷಂಟ್ ನೀರನ್ನ ಕೊಡ್ತಿದ್ದಾವು. ಈಗ ಕಿವಿಡ್ ಕೇಳಿ ತಮ್ಮ ಆಮೇಲೆ ಓಡೋದು ಬಿಡ ನೋಡಿ. ನಾವು ಸಾಧಾರಣವಾಗಿ ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ ಹುಡುಕಿ ಅಂತರ ಸೈ ಕಟ್ಟಿ ನೀರು ಕೊಡ್ತಾ ಇದ್ವಿ. ಅದು ಜನ ಏನ್ ಮಾಡ್ಕೊಂಡ್ಬಿಟ್ರು ಅಂದ್ರೆ ಬಂದ ತಕ್ಷಣ ಒಂದು ಕೈ ಇಟ್ಕೊಂಡು ಬ್ಯಾಗ್ ಇಟ್ಕೊಂಡ್ಬಿಟ್ಟು ನಮ್ಮ ಅಮ್ಮ ಅಂತಾರೋ ಒಂದು ನೀರು ಕೊಡಿ ದುಡ್ಡು ಕೊಡಿದೆ ಕೈ ನೋವುತ್ತೆ ಕೊಡಿ ಏನ್ ನೋವುತ್ತೆ ಬ್ಯಾಗ್ ಇಟ್ಕೊಂಡು ಕೈ ನೋವು ತಿಂತಕೊಂಡು ನೀರು ಕೊಡೋಕ್ಕಾಗಲ್ಲ. ಆಮೇಲೆ ಕೆಲವರು ಬರೋದು ಬಸ್ ದುಡ್ಡಿಲ್ಲ ಕೊಡಿ ಶುರು ಆಗ್ಬಿಡ್ತಿದ್ದಲ್ಲ ಕತೆ. ಸೀಟ್ ಕೊಡ್ಸಿದ್ರೆ ಏನ್ ಕೇಳಿರಪ್ಪ ಸೀಟ್ ಬೇಡ ಮೋಲ್ಡ್ ಮನೆ ಸೀಟ್ ಬೇಡ ಮೋಲ್ಡ್ ಮನೆ ಕಟ್ಸ್ಬಿಡಿ ನೋಡಿ ಹೇಳ್ತಾರೆ ಎಲ್ಲ ಇವನಿಗೆ ಕನ್ನಡ ಕಳ್ಸಿಬಿಟ್ಟಿದ್ದಲ್ಲ. ಈ ತರ ಶುರುವಾಯ್ತು. ಇನ್ನು ಹಾಲನ್ನ ಕೊಟ್ಟರೆ ಉಣ್ಬೇಕು ಮಾತ್ರ ಏನೋ ಒಂದು ಯಾರ ಮಾಡ್ಕೊಂಡ್ಬರ್ತೀರಿ ಭಕ್ತರಲ್ವಾ ಇದರ ತಂಗಿಯರು ಯಾರ ಮಾಡ್ಕೊಂಡ್ಬರ್ತೀವಿ ಉಣ್ಬೇಕು ಅಲ್ಲಿ ಶುರುವಾಯ್ತು. ನಮ್ಮ ಮಕ್ಕಳು ಹಾಲನ್ನ ಉಣ್ಣಲ್ಲ ಇಡ್ಲಿ ಮಾಡ್ಕೊಡಿ. ಹಂಗಾಗಿ ಇದು ರಾತ್ರಿ ಉಳ್ಕೊಂಡ್ರೆ ಏನಾಗುತ್ತೆ ಏನ್ ಕಳ್ತಿರಪ್ಪ ಹೊಟ್ಟೆಲಿ ಇರ್ಬೇಕಾರೆ ನಾನು ಇಲ್ಲಿಗೆ ಅರ್ಕೆ ಮಾಡ್ಕೊಂಡೆ ಮಗು ಉಳಿಸ್ಕೊಟ್ರೆ ಕರ್ಕೊಂಬಂದು ಕೈಯಾರ ಪೂಜೆ ಮಾಡಿಸ್ಕೊ ಬರ್ತೀನಿ ಅಂತ ಚೆನ್ನಾಗಿ ಆರೋಗ್ಯವಾಗಿ ಹುಟ್ಟಿದ್ಲು ಚೆನ್ನಾಗಿ. ಯಾವ ಅವರು ಇದು ಚನ್ನಪಟ್ಟಣ. ಮಾಡ್ಕೊಂಡಿದ್ದಂತಲ್ಲ ಹೆಣ್ಮಗಾದ್ರೆ ಫ್ಯಾಮಿಲಿ ಕೊಡ್ತೀನಿ ಅಂತ ಹಂಗಲಿಲ್ಲ ಅವನು ಹೆಣ್ಮಗಾದ್ರೆ ದೇವಸ್ಥಾನ ಕೊಡ್ತೀನಿ ಅಂತ ಹೇಳಿದಂತೆ. ನಮಗೆ ಹೆಣ್ಮಕ್ಳು ಇದಲ್ಲ ಅದಕ್ಕೆ ನಿಮ್ಗೆ ಗಂಡು ಮಗ ಅಲ್ಲಿ ಹೋಗಿ ಸಾಕು ಹೋಗಿ ಮತ್ತೆ ನನಗಿಲ್ಲ ಅವನು ನನಗಿಲ್ಲ ಅದು ಎಂತ ಹೊಟ್ಟೆಗೆ ಇಟ್ಟು ನೋಡಿ ನನಗೆ ಜೋರ್ದಾರ ಒಟ್ಟು ಮುಗಿಸ್ಕೊಂತೀನಿ ನಾವು ಮುಗ್ಕೊಡಂಗೆ ನನಗೆ ಮುಗ್ಕೊಡಕ್ಕೆ ಕಲ್ತೀನಿ ಆರೋಗ್ಯ ನೋಡ್ಕೊ ಸುಮ್ಮನೆ ಒಂತ ಬುದ್ಧಿ ಕಳಿಸಿದ್ಯಾ 24ಕ್ಕೆ ಕೇಸ್ ಇದೆ ಅದು ಮಗ ಹೇಳ್ತಾ ಇದ್ದೀನಿ ಮಗ ಹೇಳ್ತಾನೆ ಮಗುಗ ಸಾಯಂಕಾಲ ಫೋನ್ ಮಾಡಕ್ಕೆ ಮಗ ಸಾಯಂಕಾಲ ಮಾಡ್ತೀನಿ ಮಗ ಸಾಯಂಕಾಲ ನಂಬರಿಗೆ ಫೋನ್ ಮಾಡಕ್ಕಲ್ಲಮ್ಮ ನಿಮ್ಮ ನಂಬರ್ ಗೊತ್ತಿಲ್ಲ ಕೊಡ್ತೀನಿ ಆಮೇಲೆ ನಂಬರ್ ಕೊಡ್ತೀನಿ ಸಾಯಂಕಾಲ ಮಾಡಕ್ಕಲ್ಲಮ್ಮ ಮಾಡ್ತೀನಿ ನಂಬರ್ ಕೊಡ್ತಾರಂತೆ ಸಾಯಂಕಾಲ ಮಾಡ್ತೀನಿ ಕಟ್ಲೆ ಕಟ್ಟು ಸಾಯಂಕಾಲ ಮಾಡ್ತೀನಿ ಬಿಡಮ್ಮ ಸಾಯಂಕಾಲ ಫೋನ್ ಮಾಡ್ತೀನಿ ಹಿಂಗೆ ಬಾಯಲ್ಲಿ ಪಾಪಲ್ಲಿ ಬಮ್ಮಿ ಇದು ಹೊಸ ಸೀರೆ ಉತ್ತರ ದೇವ್ರ ಸೀರೆ ಅಂತ ಇದನ್ನು ಹಾಕ್ಕೊಂಡು ಕಾಯಿನ ಮೂಗು ಉತ್ತಮ ಅಂತಂದು ಹಾಲ ಬೇಗ ಕರಿಬೇಕು. ಇದು ಯಂತ್ರ ನಾನು ಹಾಕ್ತೀನಿ ಅಂತೀನಿ ಬಿಡು ನೀವು ಕಾಯಿ ಕಟ್ಟಿ ನನ್ನ ಆಶೀರ್ವಾದ ನಾನು ಸಿದ್ದಿರಲಿ ಇದು ಮಾಡಬೇಕು ತಮ್ಮ ಸ್ವಲ್ಪ ದೋಸೆ ಇರುತ್ತಂತೆ ಮಾಡ್ತೀವಲ್ವ ನಂಬರಮ್ಮ ಅದೇ ಕೊಡ್ತೀನಿ ಬಮ್ಮ ಸಾಯಂಕಾಲ ಫೋನಾಗೆಲ್ಲ ಮಾತಾಡ್ತೀನಿ ಬಮ್ಮ ಫೋನ್ ಮಾಡಿ ಕೇಸಿದೆ ಅಂದರು ಅದಕ್ಕೆ ಸಾಯಂಕಾಲ ಮಾತಾಡ್ತೀನಿ ನಮ್ಮ ಮೇಲೆ MLA ಬಂದ್ರೆ ಕ್ಯೂ ನಿಲ್ಲಿಸ್ತೀನಿ ನಾನು ಫೋನ ಮಾತಾಡ್ಬಿಡ್ತೀನಿ ನಾನು ಜನಕ್ಕೆ ಅವರು ನೀವು ಹಂಗೆ ಬೇಕಿದ್ರೆ TV ಆನ್ ಮಾಡ್ಕೊಂಡ್ರೆ ಸ್ವಾಮಿ ಸಿಗ್ತಾರೆ ಬೇಕು ಅಷ್ಟೇ ಅವ್ರು ಕೊಟ್ಟರೆ ಸಾಕು ಅಲ್ವಾ ಅವ್ರು ಹೇಳ್ತಾರೆ ಸ್ವಾಮಿ ಚೆನ್ನಾಗುತ್ತೆ ಅಂತ ನಾನು ಫೋನ್ ಮಾತಾಡೋ ಸ್ವಾಮೀಜಿ ಎಲ್ಲ ಬಯ್ಯೋ ಸ್ವಾಮೀಜಿ ಮಕ್ಕಳ ಮೇಲೆ ಮಾಡ್ತೀನಿ ಅಲ್ಲಿ ತೇರ್ ತೊಗೊಂಡಕ್ಕಂದ ಕೊಡ್ತಾರಲ್ಲ ತೇರ್ ತೊಗೊಂಡೋಗಿ ತಂಗಿ ದಿನ ಒಂದು ತೇರ್ ತಗೊಡ್ತೀವಿ ಹೋಮ್ಗಳೇ ಗೊತ್ತಾಯ್ತಮ್ಮ ಒಳಗೆ ಉತ್ತಮಣ್ಣ ಹಾಲು ಬೇಯಿಸಿ ಹಾಕೋದು ನಿನ್ನ ದೋಸೆ ಪಾಪ ಎಲ್ಲೇ ಅವ್ರಿಗೆ ಕೊಡಮ್ಮ ಪಾಪ ಇರಬೇಕಮ್ಮ ಫೋನ್ ನಂಬರ್ ಬೇಕಾ ಯಾರಿಗೆ ಕೊಡಬಾರ್ದು ಸುಳ್ಳು ಹೇಳ್ತೀವಿ ಯಾರಿಗೆ ಕೊಡ್ಬಿಟ್ರೆ ಖಂಡಿತ ಕೊಡಲ್ಲ ಸ್ವಾಮಿ ಅಲ್ವಾ ಕೊಡ್ಕೊ ನಂಬರ್ ಫೋನ್ ನಂಬರ್ ಯಾರು ಹುಡ್ಕೊಬೇಡಿ ಬೇರೆ ಹುಡ್ಕೊಬೇಡಿ 1 0 0
ಅದು 24 ಕೇಸ್ ಇದೆ. ಕೈ ಮುಕ್ಕೊಂಡು ಹೋಗ್ತಿದ್ದಾರೆ ನೀವು ಯಾರು ಬಂದಿರಾ? ಮನೆ ಫ್ಯಾಮಿಲಿ ಇದೆಲ್ಲ ಅವರು ಪರದಲ್ಲೇ ಇಟ್ಕೆ ಮನೆಗೆ ತೊಳ್ರಿ ಬೇಡ ಇಟ್ಕೆ ಅವ್ರಿಗೆ ಮನೆಗೆ ಅವ್ರಿಗೆ ಅವರ ಚೆನ್ನಾಗಿರ್ತಾರಪ್ಪ. ಬಾಳೆಹಣ್ಣಲ್ಲ ಆಫೀಸರ್ ಬಿಸ್ನೆಸ್ ಎಷ್ಟು ಮಾಡೋದು ಇಂಪ್ರೂವ್ ಆಗ್ತಾನೆ ಇಲ್ಲ. ಹೆಸರ ಜೀವನಕ್ಕೆ ಏನು ಮಾಡೋದು? ಹಣ್ಣಿಲ್ವಾ? ಹಣ್ಣ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ. ನಾವು ಫೋನ್ ನಂಬರ್ ಯಾಕೆ ಕೊಡೋದು ಗೊತ್ತಾ? ಮುಂಚೆ ಏನೋ ಕೊಡ್ತಿದ್ವಿ ಯಾರಿಗಾರು ಹುಷಾರಿಲ್ಲ ಅಂತಕ್ಕಂಥ ಏನು ಮಕ್ಳು ಹುಷಾರಿಲ್ಲ. ಸುಮಾರು ದೇವರ ಕಡೆ ಎಲ್ಲ ಹೋಗಿದ್ವಿ. ಇಲ್ಲಿಗೆ ಹಿಂಗೆ ಯಾರೋ ಬಂದು ಕರ್ಕೊಂಡು ಬಂದಿದ್ರು. ನೀವು ಸಿಕ್ಕಿರ್ಲಿಲ್ಲ ಅವತ್ತು, ಲಾಸ್ಟ್ ಸಿಕ್ಕಿದ್ವಿ ನಾವು ಹೊರಡೋ ಟೈಮಲ್ಲಿ. ಸುಮ್ಮನೆ ಇಲ್ಲ ದೇವಸ್ಥಾನ ಸೈಡಲ್ಲಿ ಬಂದು ಕುತ್ಕೊಂಡು ಸುಮ್ಮನೆ ಹರಕೆ ಮಾಡ್ಕೊಂಡು ಹೋಗಿದ್ರು. ಇಲ್ಲಿಂದ ಹೋಗಿ 6 ತಿಂಗಳಲ್ಲಿ ಒಂದು ಹಾಸ್ಪಿಟ್ಲಿಗೆ ಹೋದ್ವಿ ಅಷ್ಟೇ. ಹೋಗಿ 1 ತಿಂಗಳಲ್ಲೇ 2 ಮಕ್ಕಳು. ಯಾವ ಊರು? ನಮ್ದು ಹಾರ್ನಳ್ಳಿ, ಶಿವಮೊಗ್ಗದ ಹತ್ರ ಹಾರ್ನಳ್ಳಿ. ಏನಂತ ಬೇಡ್ಕೊಂಡ್ರಿ? ಗಂಡು ಮಗು ಹೆಣ್ಮಗು ಆದ್ರೆ ಆರೋಗ್ಯ ಆದಂತ ಈಗ ಒಂದು ಕೆಲಸ ಮಾಡಿ, ಗಂಡು ಮಗು ನೀವು ಹೆಣ್ಮಗು ನನ್ ಕೊಡಿ. ಈಗ 2 ಕಣ್ಣಲ್ಲಿ 1 ಕಣ್ಣು ಕೊಟ್ಟಂಗೆ ಆಗುತ್ತೆ. ಹಣ್ಣು ಒಂದು ಕಣ್ಣು ಕೊಡೋಕ್ಕಲ್ಲ ಮತ್ತೆ ಇನ್ನೊಂದು ತಂಗಿ ಅಲ್ವಾ? ಅನ್ನ ಬೇಕು ಅಂದ್ರೆ ನನ್ನ ತಂಗಿ ಹೆಣ್ಣು ಕೊಡ್ತೀನಿ ನನ್ನ ತಂಗಿ ಕೊಡ್ತೀನಿ. ಬರ್ತಾ ಇರ್ತಾರೆ ಇಲ್ಲಿ ಮಕ್ಕಳು ಅದು ಭಾಳ ಸಂತೋಷ. ಮಕ್ಕಳೇ ಹುಷಾರು ನೋಡ್ಕೊ, ಗಾಳಿಗೆ ಹುಷಾರು ಜಿತ್ತು ಹುಷಾರು ಮಕ್ಕಳು ಹೇಳ್ಬೇಕಲ್ಲ ಮೊದಲು ನಿಮ್ಮ ಕಿವಿಗೆ ಹಾಕಿಬೇಕಲ್ಲ ಮಕ್ಕಳೇ. ಲೈವಲ್ಲಿ ಹಾಕ್ತಿರ್ತೀನಿ. ಯಾವುದೇ ವಾಹನ ಆಕ್ಸಿಡೆಂಟ್ ಅದು ಗಾಡಿ ಏಟಾಗಲ್ಲ, ಗೊಂದಲ ಗಾಡಿ ಏಟಾದ್ರು ಮನುಷ್ಯಗೆ ಏಟಾಗಲ್ಲ. ಆಕ್ಸಿಡೆಂಟ್ ಆಗೋದಿಲ್ಲ ಅಂತ ಹೇಳಿ ಭಕ್ತರುಗಳ ದಿನಕ್ಕೆ 1 ಕೇಳ್ತೀನಿ ನಾನು. ಬರೀ ಯಾಕೆ ನೋಡಿ, ಯಾರೋ ಒಂದು ಗಾಡಿ ಪೀಸ್ ಹಾಕಿದ್ರೆ KSRTC ಬಸ್ ಬುದ್ಧಿ ಏನು ಏಟಾಗಿಲ್ಲ ಯಾವ ನಮ್ಮ ಕಾರಿಗೆ KSRTC ಬಸ್ ಬುದ್ಧಿ ಸ್ಪಾಟ್ ಆಗ್ಬಿಡ್ತಾರೆ. ಗಾಡಿ ಪೀಸ್ ಅಂತ ಅವರಿಗೂ 3 ಜನ ಬಿದ್ದಾರಂತ ಬೆಳಗ್ಗೆ ಲೈವಲ್ಲಿ ಹಾಕಿದ್ವಿ ನೋಡಿ. ಇದು ತಾಯಿನ ಪವರ್ ಇರುತ್ತೆ. ಒಂದು ಸೊಳ್ಳೆ ಕರೆಯಲ್ಲಿ ಯಾರಿಗೂ ರಕ್ತ ನಾಯಿನಕ್ಕಲ್ಲ. ವಿಗ್ರಹ 3 ಥರ ಮಕ್ಕಳು ಇರೋದು ನನಗೆ. ಹುಡುಗಿ ತಂಗಿ ಹೆಸರೇ ನಿಂದು ಹೆಂಗಿದೆ ವಿಗ್ರಹ ಹಂಗೆ ಮಕ್ಕಳು ಇರೋದು ನನಗೆ. ಇದು ಫಸ್ಟ್ನೇ ಶಾಸನ ಇದೆ, ವಿಗ್ರಹಗಳಾಗಿದೆ ಹಾಗೆ ಮಕ್ಕಳಿದ್ದಾರೆ ನನಗೆ. 2ನೇದು ಒಂದೇ ಒಂದು ಸೊಳ್ಳೆ ಕಡೆಯಲ್ಲ, ಒಂದು ಮೋಸ ಮಾಡಲ್ಲ. ನೋಡಿರ್ತೀನಿ ನೀನು ಪವರ್ಫುಲ್ ದೇವರು ಏನಂದರೆ ಈ ತೀರ್ಥ ಒಂದು ವರ್ಷಕ್ಕಿರು ಒಳಗಿರೋ ನೀರನ್ನ ಫಿಲ್ಟರ್ ಮಾಡಿ ತೊಗೊಂಡು ಬಾಟೊಳಗೆ ಏನು ಹಾಕಿರ್ತೀವಿ ನಾವು ಪತ್ರಿಕೆ, ಅದನ್ನು ಫಿಲ್ಟರ್ ಮಾಡಿ ಇಟ್ಕೊಂಡು ಪಳಿಯಲ್ಲ ಉಳಿಯಲ್ಲ ಅಂತ ಭಕ್ತರು ಹೇಳ್ತಾರೆ. ಗಡಿಯಾರ TV ಟೈಮ್ ಫೋಟೋ ಇಡ್ಬೇಕು ದೇವ್ರ ಮನೆಗೆಲ್ಲ. ಗಾಡಿ ಸ್ಟಿಕ್ಕರ್ ಹಾಕೋ ಪೋಸ್ಟ್ ಆಗ್ತಾರೆ. ದೊಡ್ಡ ಮನೆ ದೊಡ್ಡ ಫೋಟೋ, ಸಣ್ಣ ಮನೆ ಸಣ್ಣ ಫೋಟೋ. ಮಾಟ ಆಗಿದೆ, ಮಂತ್ರ ಆಗಿದೆ, ಆಯಾಸ ಇಲ್ಲ ಅಂದರೆ ಮಾತು ತೇರ್ಕಾಯಿ ಮನೆ ಬಗ್ಗೆ ಕಟ್ಟಿ ದನಕರು ಹಾಕಲ್ಲಿ ಕಟ್ಟಿ ಯಾವುದೇ ಅನಾಹುತ ಇರಲಿ ಅಂತ ಗಡಿ ಮೇಲೆ ಹೋಗ್ಬೋದು. ಗೊತ್ತಾಗುತ್ತಾ? ಇದು ಹಾಕ್ಬೋದು. ಇನ್ನು ಏನಾರ ಮಾಟ ಆಗಿದೆ ಅಂತ ಏನೋ ಅನಿಸಿದ್ರೆ, ಸುಮ್ಮನೆ ಯಾರು ಹೇಳಿದ್ರಿ ಅಂತ ಅನಿಸಿದ್ರೆ, ಅನುಭವ ಆಗಿದ್ರೆ ಆ ಮೋಸನ ತಲೆ ಹೊಡಿತೀವಿ. ಒಬ್ರಿಗೂ ಅಷ್ಟೇ, ಕುಟುಂಬ ಅಷ್ಟೇ. ಹಣ ಇಲ್ಲ ಅಂತ ಬಡ್ರಿ ಫ್ರೀ ಹೊಡಿತೀವಿ. ಗಲಾಟೆ ಮಾಡಿದ್ರೆ ಎಲ್ಲ ಕಡೆ ಬೈತೀವಿ, ಒಳಗೂ ಬೈತೀವಿ. ಗಲಾಟೆ ಮಾಡಿದ್ರೆ ಹೆಂಗೆ ಗೊತ್ತಾ? ಮೊಬೈಲ್ ಬಂದರೂ ಬೈಯಲ್ಲ, ಮೊಬೈಲ್ಗೆ ಹುಚ್ಚಿದ್ರೆ ಬೈತೀವಿ. ಎತ್ತಬೇಕು, ದೂರದ ಬಂದಿರ್ತೀರಿ ಅಡ್ರೆಸ್ ಕೇಳ್ತಾರೆ, ಎತ್ತಿ ದೇವಸ್ಥಾನಕ್ಕೆ ಇದ್ದೀನಿ ಆಮೇಲೆ ಮಾಡ್ತೀನಿ, ನಾವು ಬೈಯಲ್ಲ. ಅಲ್ಲಿ ಬಿಲ್ಡಪ್ ಕೊಡೋದೇ ಬೈತೀವಿ ನಾವು. ಯಾಕೆಂದರೆ ಅಲ್ಲಿ ನನ್ನ ದೇವಸ್ಥಾನಕ್ಕೆ ಬರೋದೇ ಎಲ್ಲ ಕಷ್ಟ. ಅವ್ರ ಕಷ್ಟವಾಗಿ ಕೇಳ್ಕೊಂಡವ್ರಿ ನಾವು ಯಾರು ತೊಂದರೆ ಮಾಡಬಾರ್ದು. ಬೈಯೋ ಉದ್ದೇಶ ಇಷ್ಟೇ. ಯಾಕೆ ಬೈತೀವಿ ಗೊತ್ತಾ? ನೀವು ಬೇರೆ ತೊಂದರೆ ಕೊಟ್ಟರೆ ನೀವು ಅಲ್ಲಿ ಬುದ್ಧಿವಂತರಾಗಿರಲ್ಲ. ಆಗುತ್ತಾ? ತಲೆ ಕೆಡಿಸ್ಕೋಬಾರ್ದು. ಆಮೇಲೆ ದೇವ್ರ ಮರಿ ಕಡಿ ಕುರಿ ಕಡಿಯಿಂದಲ್ಲ, ಮಟನ್ನು ಕಡಿಯಿಂದಲ್ಲ. ಭಕ್ತಿಗೆ ಅಡ್ಬೇಡಿ. ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ, ಗಂಡ್ಮಕ್ಳು ಸಾಷ್ಟಾಂಗ ನಮಸ್ಕಾರ ಮಾಡಿ. 9 ಸರಿ ಬರಬೇಕಾ 10 ಸರಿ ಬರಬೇಕಾ ಅಂದ್ಬಿಟ್ಟು ಸಮಯ ಇದ್ದಾಗ ಬನ್ನಿ. ದೇವ್ರನ್ನ ಕರ್ಕೊಂಡೋಗಿ ದೇವಸ್ಥಾನ ಮುಂದೆ ಬಂದು ಮೊಬೈಲ್ ಕಂಡು ಬಿಲ್ಡ ಪಡೆದು ಸೀರಿಯಸ್ ಮಾಡಿದ್ರೆ ಬೈತೀವಿ. ಯಾಕೆ ಬೈತೀವಿ ಗೊತ್ತಾ? ಬಂದ ತಕ್ಷಣ ಯಾಕೆ ಫೋನ್ ಬರುತ್ತೆ, ಇಲ್ಲೇ ಫೋನ್ ಬರುತ್ತೆ. 25 ವರ್ಷ ಹಿಂದೆ ಭಕ್ತರು ದೇವ್ರ ನಮ್ಮ 2 ಲಕ್ಷ ಬಿಟ್ಟರೆ 50,000 ATMಗೆ ಹೋಗುತ್ತೆ. ನಾನು ನಿನಗೆ ಸಾವಿರ ಅನ್ನ ಸಿಗಬೇಡ, ದೇವರ ಸಾಕು. ದುರ್ಗಾಸ್ಥಳ ಕೊಪ್ಪೆ ಅಂದರೆ ದುರ್ಗಮ್ಮ, ಗಂಗಮ್ಮ, ನಾನು ಬಿಟ್ಟು ಸ್ಥಳ ಅಂದರೆ ನನ್ನ ದೇವ್ರ ಹಂಗೆ ಸಿಕ್ಕಿರೋದು. ನಾನು ಇಲ್ಲ ಶಿವಮೊಗ್ಗಕ್ಕೆ ಕಳಿಸಿದೆ. 3 ಸರಿ ಶಿವಮೊಗ್ಗ ಹುಷಾರಿರಲಿಲ್ಲ. ಕೆಮ್ಮು ಅಂದ್ರೆ ಸಿಕ್ಕಾಬಿಟ್ಟೆ ಬರೋದು. ಯಾರಿಗೆ? ಮಗಳಿಗೆ ಸರ್, ಹಿರೇ ಮಗಳಿಗೆ. ಈಗ ಚೆನ್ನಾಗಿದ್ದಾಳೆ ಸರ್. 2 ವರ್ಷ. ಸ್ವಂತ ಊರು? ಸ್ವಂತೂರು ದಸೂಡಿನೇ ಸರ್. ದಸೂಡಿ ಇದ್ರ ಚಿತ್ರದೇವರಟ್ಟಿ. ಮಗಳು ಚೆನ್ನಾಗಿದ್ದಾಳ? ಚೆನ್ನಾಗಿದ್ದಾಳೆ ಸರ್. ಮಗಳು ಚೆನ್ನಾಗಿ ನೋಡ್ಕೋ. ಮೈ ಮೇಲೆ ಅಂತ ಹುಷಾರಾಗಿರಲಿಲ್ಲ ಸರ್. ಶಿವಮೊಗ್ಗಕ್ಕೆ ಒಂದು 5-6 ಸರಿ ಬಂದ್ಮೇಲೆ ಅವಳು ಚೆನ್ನಾಗಿ ಆಮೇಲೆ ಅದಕ್ಕೆ ನಾವು ಇಲ್ಲಿ ಬಂದು ಮೈಗಂತ್ರ, ಮನೆಗೆ ಒಂದು ಫೋಟೋ, ಕುಡಿಯೋಕೆ ಒಂದು ತೇರ್ತ, 3 ಸಾಕು. ಒಂದಾತ್ರೆ ದೇವ್ರಿಗೆ ಏನು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿಯಿಂದ ಅಲ್ಲಿ ಭಕ್ತಿ ಒಂದು ತೋರಿಸಿ ಸಾಕು. ಐದು ಸರ್ ಮನೇಲಿ ಫೋಟೋ ತಂದು ಸಾರ್ ಅಂತ ಇಬ್ಬರು ತಮ್ಮ ಆಗ್ಬೇಕು, ನಾನು ಮೈದ್ನ ಆಗ್ಬೇಕು, ಹಿಂಗೆ 4ನಪ್ಪ ಗೌರವ. ಅಥವಾ ಬೇಕರಿ ಮಾಡಿ ಜೀವನ ಮಾಡಿ 4 ಜನ ಸಹಾಯ ಮಾಡೋ ಗುಣ ಇರೋ ನಿಮಗೆ ನಿಮ್ಮ ತಾಯಿಯರಿಗೆ ದಯವಿಟ್ಟು ಕೊಟ್ಬಿಡಿ. ನಿಮ್ಮ ತಾಯಿ ತಂದೆ ಇಟ್ಬಿಡಿ. ಒಂದ್ಸರಿ ಜಗಳ ನಂಬಿಡಿ. ಒಂದ್ಸರಿ
ಹಿಂಗೆ ಅದಷ್ಟು ದೇವ್ರ ಸೀರೆನೇ ಬಂತು ಗೊತ್ತಾಗ್ತಕ್ಕಂಥ ಇದನ್ನು ಒಂದೇ ಸಲ ಉಳ್ಕೋಬೇಕು ನೀನು ಈಗ ಇಟ್ಕೋಬೇಕು ಪ್ರೆಗ್ನೆಂಟ್ ಇದೆಯಾ ಯಾವುದೇ ಕಾಯಿಲೆ ಅನಾಹುತ ಆಗದೆ ಇರಲಿ ದೇವ್ರ ಸೀರೆ ಇವು ದೇವ್ರ ಮುಟ್ಟರೆ ಸೀರೆ ಇದು ಹಾಕೊಂಡು ತಾಯಿ ನಮ್ಮ ಪ್ರಾರ್ಥನೆ ಮಾತ್ರ ನಾನು ಬಟ್ಟೆ ಪೇ ಮಾಡ್ಕೊಂಡಿಲ್ಲ ಯಾವುದು ಹೇಳಿಕೆ ಮತ್ತು ಕೇಳಿದರೆ ಜೀವನ ಹಾಳಾಗ್ತದೆ ಮತ್ತು ಕೇಳ್ಬಿಡಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ನಮ್ಮನೆ ಬಗ್ಗೆ ಮಾತ್ರ ನಮ್ಮನೆ ಕೊಳೆಯಾಗಿದೆ ಅಂತ ನಾವು ಯೋಚನೆ ಮಾಡೋಕೆ ಹೊರತು ಕಂಡ ಮನೆ ಕೊಳೆ ಅಂತ ಯೋಚನೆ ಮಾಡೋಕೆ ಹೋಗಬಾರ್ದು ಆಗ ಸಂಸಾರ ಹಾಳಾಗುತ್ತೆ ನೀವು ಬಂದು ಬೇಡ್ಕೊಂಡಿದ್ದಮ್ಮ ಏನು ಅದು ಇದು ಮನೆಯಲ್ಲೇ ಫೋಟೋ ನೋಡ್ಬಿಟ್ಟು ಎಲ್ಲರೂ ಯುಗಾದಿ ಹಬ್ಬ ಮಾಡ್ತಾರೆ ಗಂಡ ಮನೇಲಿಲ್ಲ ನಾನು ಮಾತ್ರ ಒಂಟಿಯಾಗಿದ್ದೀನಿ ಅಂತ ಅಮ್ಮನ ಮನೇಲಿ ಹೇಳ್ಕೊಂಡು ಮಲ್ಕೊಂಡಿದ್ದೆ ಬೆಳಗ್ಗೆನೇ ಬಂದರು ಅವತ್ತು ಅದನ್ನೇ ಚೆನ್ನಾಗಾದೆ ತಿರ್ಗಾ ಮೇಘ ಬಂದೆ ಅದಾದಮೇಲೆ ಅವ್ರಿಗೆ ಕೋಲಾರದಲ್ಲಿ ಕೆಲಸದಿತ್ತು ಇಲ್ಲಿಗೆ ಬರಲಿ ಅಂತ ಕೇಳ್ಕೊಂಡೆ ಬಂದರು ಇವತ್ತು ಚೆನ್ನಾಗಿದ್ದೀನಿ ನೀವು ಬಂದೋಗಿದ್ದಮ್ಮ ನಾನು ಬಂದೋಗಿದ್ದೆ ಅಂತ ಬೈಸ್ಕೊಂಡಿದ್ದೆ ಬೈಸ್ಕೊಂಡು ಇದ್ದೀನಿ ಯಂತ್ರ ಹಾಕಿಸ್ಕೊಂಡು ನೋಡಿ ಅಂತ ಬೈಸ್ಕೊಂಡಿದ್ದು ಸಂಸಾರ ಒಂದಾದ ನೋಡಪ್ಪ ಹಾಂ ಬೈಸ್ಕೊಂಡು ನಿಮ್ಮ ಸಂಸಾರ ಹಿಂಗೆ 100 ಕಾಲ ಚೆನ್ನಾಗಿರಲಿ ಇವತ್ತು ಇಬ್ಬರದು ಮದುವೆ ದಿವಸ ಅಂತೆ ನಿಮ್ಮ ಆಶೀರ್ವಾದ ಇರಲಿ ಯಾಕಂದರೆ ದೂರ ಆದವ್ರು ಹೇಳಿಕೆ ಮದುವೆ ಒಂದಾದರೆ ಮತ್ತು ಆಶೀರ್ವಾದ ಮಾಡಿದ್ದೀವಿ ಎಲ್ಲ ಸೇರ್ಕೊಂಡು ಹಿಂಗೆ ಈ ಥರ ನಿಮಗೆ ಈ ಥರ 100 ಕಾಲ ನೀವು ಚೆನ್ನಾಗಿರ್ಬೇಕು ಮಗಳೇ ಇದು ಹುಡ್ಕೊಂಡ ಭಾಳ ಹಿಂಗೆ ಇರಲಿ ಬಾವ ಗಂಜಿ ಕೊಟ್ಟಿದ್ದೀನಿ ಇಬ್ಬರು ಆರಾಮ ಹೊಂದ್ಕೊಂಡು ಹೋಗಿ ಮನೆ ಫೋಟೋ ಕೇಳಿ ನೆಮ್ಮದಿ ಜೀವನ ಮಾಡಿ ಮತ್ತೆ ಹೇಳಿಕೆ ಮಾತು ಕೇಳಿ ಮತ್ತೆ ದಡ್ಡ ಆಗಬೇಡಿ ಇನ್ನು ಇವತ್ತು ಯಾರಪ್ಪ ಪುನಃ ಲಾರಿ ಡ್ರೈವರ್ ಬರಲಿ ಬೇಗ ಹಾಂ ಒಳಗೆ ರಚನೆ ಮಾಡಿರಾ ನಾವು ಬನ್ನಿ ನಿಮ್ಮ ಹೆಂಡತಿ ಯಾರಪ್ಪ ಬಾರ ನೀನು ಬಾರ ಜೊತೆ ಬಾರ ದೊಡ್ಡ ಬಾರ ನೀನು ಒಬ್ಬನೇ ಉಂಡು ದಪ್ಪ ಏನೋ ಹುಡುಗಿ ಸಣ್ಣ ಮಾಡಿ ಒಂದೇ ಬಿಡಪ್ಪ ಊಟ ಊಟ ಮಾಡತ್ತಮ್ಮ ಊಟಿಗೆ ನಾವಂತೂ ಉಣ್ಣೋದು ಟೈಮ್ ಇಲ್ಲ ಬೇರೆ ಊಟ ಮಾಡ ಹೇಳ್ತೀನಿ ಒಬ್ಬನೇ ಉಣ್ತೀನಲ್ಲ ಇವಾಗ ಹೋಗಿಲ್ಲ ಬನ್ನಿ ಯಾರು ಬರ್ತಾರೆ ಮಾಮ ಅಮ್ಮ ಬಾರಮ್ಮ ನೆನ್ಸ್ಕೊಳಕ್ಕೆ ಗೊತ್ತಿತ್ತು ಯಾವ ಊರು ಹಿರಿಯೂರು ಅದೇ ಮಾವ ಒಬ್ಬರೇ ಉಂಟಾನ 24 ಗಂಟೆ ಓಟ್ ಒಂದು ಸೀರೆ ಕೊಡಲ್ಲ ಹಿಂಗೆ ಮಣಿದ್ರಲ್ಲ ಮುಂಚೆಯಿಂದಲೂ ಜರ್ಕೊಂಡಲ್ಲ ಇಲ್ಲ ಮುಂಚೆಯಿಂದಲೂ ಮದುವೆ ಆಗ್ತಾನೆ ಮುಂಚೆ ಹಂಗೆ ಡ್ರೈವರ ಒಂದು ಗಾಡಿ ಕ್ಯಾಂಟು ಚೆನ್ನಾಗಿ ಓಡ್ತಿದ್ಯಾ ಗಾಡಿಗೆ ನೋಡಿದ್ರೆ ಗಾಡಿಗೆ ಸ್ಟಿಕ್ಕರ್ ಹಾಕೋದು ಫಾಸ್ಟ್ ಎಲ್ಲ ಹಾಕಿ ಭಕ್ತಿ ದುರ್ಗಾಸಲ ಕುಪ್ಪೆ ಅಂತ ಹಾಕಿ ದುರ್ಗಾಸಲ ಗಂಗಾಮುದ್ರಲ್ಲ ಮನೆಗೆ ಫೋಟೋ ಹಾಕ್ಕೊಡಿ ಅದು ನಿಮಗೆ ಅದು ಕೊಡ್ತಾರಲ್ಲ ಗಾಡಿಗೆ ಇದಕ್ಕಮ್ಮ ಹಿಂಗೆ ನೀವು ದೇವಸ್ಥಾನ ಬಂದ್ಬಿಟ್ಟು ಹಿಡ್ಕೊಂಡು ಸ್ಟಿಕ್ಕರ್ ಕೊಡ್ತಾರೆ ಇಸ್ಕೊಳ್ಳಿ ಮಗಳು ಮಾವ ನೀನು ಮಾವ ಅನ್ಸಲ್ಲ ಏನು ಕೊಡ್ತೀಯಾ ಹೆಣ್ಣು ಒಬ್ರು ಕೂಡ ಮನೆ ಒಳಗೆ ಹೋಗ ಎಲ್ಲ ದೇವ್ರದ ಕೆಲಸ ಆಗ್ಬೇಕು ದೇವ್ರ ಕೆಲಸ ಒಬ್ರು ಮಾಡಲ್ಲ ಅಲ್ಲ ದೇವ್ರ ಕೆಲಸ ಮಾಡೋಕೆ ಏನು ಕೊಡಲ್ಲ ಮತ್ತೆ ಬೆಂಗಳೂರು ಏನು ಕೊಡ್ತಾರೆ ಆಯ್ ಮಕ್ಕಳೇ ಮಕ್ಕಳ ಚೆನ್ನಾಗಿ ಓದ್ಸಪ್ಪ ದಯವಿಟ್ಟು ಆಮೇಲೆ ದಡ ಬುಡ ಅಂದ್ಕೊಂಡು ಯಾರೇ ಬೇಕಾದ್ರೆ ನೆನ್ಕೊಬಿಟ್ಟು ನೆನ್ಕೊಂಡು ಎಲ್ಲ ಬರೋರು ಗಂಡಿಲ್ಲ ಹೆಣ್ಪಿಲ್ಲ ಅವರೇ ಕೇಳಿದ್ರೆ ಸಾಕಾಯ್ತು ಒಳ್ಳೆ ಸಂಸ್ಕಾರವಂತರು ಕೊಡಪ್ಪ ಓದೋರಿಗೆ ಕೊಡ್ಬಿಡಿ ಓದೋರಿಗೆ ಕೊಟ್ಟಿದ್ದಿಲ್ಲ ಒಳ್ಳೆ ಜನ ಕೊಡಿ ಒಂದ್ಸಲ ಅಕ್ಕಿದ ಮಾಡ್ಬೋದು ಸರಿ ನಂಬರ್ ಕೈ ಮಾಡ್ತಾರೆ ಯಾವ ಊರಪ್ಪ ಅಲ್ಲ ಅವರೇ ಇನ್ನೊಬ್ರು ಯಾರು ನಿಮ್ಮ ಮಗನ ಹಾಂ ನಾವು ಅವ್ರ ಹೋಟ್ಲ ಕೆಲಸ ಮಾಡ್ತೀವಿ ಹೋಟ್ಲು ಓನರ್ ಅವರು ಹೌದು ಸರ್ ದುಡ್ಡಿದ್ದೆ ಮಾತಾಡ್ಬೋದು ದುಡ್ಡು ಕೆಲಸ ಮಾಡೋದು ಯಾರು ಕಾಪಾಡೆ ಇಲ್ಲ ನೀವು ಬೇಕಾದ್ರೆ ಬಿಗ್ ಬಾಸ್ಗೆ ಹೋಗ್ಬಾ ವಿಷಯ ಹೊಡಿತಾರೆ ಬಟ್ಟೆ ಬಿಚ್ಕೊಂಡು ಗ್ಯಾರಂಟಿ 2 ದಿವಸ ಹೋಗೋಬ್ಬ ಅಪ್ಪ ಹೋಗ್ಬಿಟ್ಟು ನಾನು ಅಕ್ಕಿದಮ್ಮ ನಾನು ಕ್ಲಾಸ್ ಹಾಕಿರಲ್ಲ ಹೆಂಗಂತ ಗೊತ್ತಾ ನಾವಿಂಥ ಕೆಲಸ ಮಾಡೋದೇ ಇಲ್ಲ ಅಂತ ಬೇಕಾದ್ರೆ ಅಕ್ಕಿ ಥರಲ್ಲ ಯಾರು ಬೆಲ್ಲ ಥರ ಗಂಡ ಮಕ್ಕಳು ಎದ್ದು ಬಿದ್ದಿ ಕೆಲಸ ಅದಕ್ಕೆ ಯಾರು ಕ್ಲಾಸ್ ಹಾಕಲ್ಲ ನೆಕ್ಸ್ಟ್ ಬಿಗ್ ಬಾಸ್ ಹೋಗ್ತೀಯಾ ಹೋಗ್ಬತ್ತು ನಾನು ಅವು ಕ್ಲಾಸ್ ಹಾಕ್ತಾರಣ್ಣ ಅವಾಗ ಕ್ಲಾಸ್ ಹಾಕ್ತಾರಣ್ಣ ಇಂಥ ಪುಣ್ಯಾಪಿಗೆ ಅಕ್ಕಿ ಕೊಡೋಣ ಅಂತ ಸೀರೆ ಕೊಡೋಣ ಹಾಂ ನೀವು ಕೆಲಸ ಮಾಡಿದ್ದೀರಾ ಹಾಂ ಬರ್ಬಿಡ್ಬೇಕು ಅಲ್ಲಿ ದೊಡ್ಡಗಿರೋ ಇಲ್ಲಿ ಬೇಡ ತಗೊಳ್ಳಿ ಅಮ್ಮ ನಿಮ್ಮಂಥ ಬಗ್ಗೆ ನನಗೆ ಹೆಮ್ಮೆ ಇದೆ ಕಣ ನಿಜ ಕುಡಿಯೋ ದುಡ್ಡು 4 ದಿನ ಸಹಾಯ ಮಾಡಿದ್ರೆ ಪುಣ್ಯ ಬರುತ್ತೆ ಅಲ್ವಾ ಎಣ್ಣೆ ಹೊಡೆ ದುಡ್ಡು ಅಕ್ಕಿಗೆ ಆಗ ಕೊಡಿಸಿ ಪುಣ್ಯ ಬರುತ್ತೆ ಎಣ್ಣೆ ಹೊಡೆದು ಮಲ್ಕೊಬೇಡಿ ಮನೆಗೆ ಕೊಟ್ಟು ಅಮ್ಮ ಇದ್ದಾರೆ ನಿಮಗೆ ಇದ್ದಾರೆ ನಿಮ್ಮ ತಾಯಿಯೇ ಕೊಟ್ಬಿಡ್ಬೇಕು ಆಮೇಲೆ ನಿಮ್ಮ ನಿಂತಿದ್ದಾರಲ್ಲ ಅಮ್ಮ ಇದ್ದಾರಲ್ಲ ಅಮ್ಮಂಗೆ ಕೊಡ್ತಾರೆ ಹೆಂಡತಿ ಅಮ್ಮ ಸಿಗ್ತಾಳೆ ತಾಯಿ ಕಡೆ ತಾಯಿಯರಿಗೆ ತಾಯಿದಿಂದ ಫಸ್ಟ್ ಪ್ರಾಮುಖ್ಯತೆ ಕೊಡಿ ಆಮೇಲೆ ಕುಡಿಯೋ ನೀರಿಗೆ ತಿನ್ನೋಕ್ಕೆ 3 ತೈವಿಗೆ ಆಮೇಲೆ ಕಲ್ದೇವರು ಆಮೇಲೆ ಪಕ್ಕ ಹೇಳ್ಕೊಡೋ ಫ್ರೆಂಡ್ಸ್ ಆಮೇಲೆ ಸಹವಾಸ ಮಾಡಿ ಅಲ್ಲಿ ಯಾರೋ ಸಹವಾಸ ಮಾಡಿ ನೀವು ಏನು ಹಾಳು ಮಾಡ್ಕೊಬಿಟ್ಟು ನೀವು ಸ್ವಂತ ಬುದ್ಧಿ ನಿಮ್ಮ ಕೈ ಹೋಗಲಿ ಏನು ಓದ್ತೀನಿ ಏನು ಓದ್ತೀವಿ
ಎಷ್ಟು ವರ್ಷ ಮಗು ಆಯ್ತು ನಿಮಗೆ? ಮದುವೆ ಆಗಿ 3 ವರ್ಷಕ್ಕ ಪ್ರೆಗ್ನೆಂಟ್ ಆಗಿದೆಯಾ? ಊರು ನಮ್ಮೊಬ್ಬರಲ್ಲಿ ಪ್ರಪಲೆ ನಮ್ಮ ಹುಡುಗಿ ಕೆಲವು ಒಬ್ಬರಿಗೆ ಬಂದ ಕಾಪಿ ಟೀ ಕೊಡುವಂತ ಹುಡ್ಕೋ ಅಲ್ಲೇ ಇದೆ ಅಂತ ಹೌದಾ ನಾಟಿ ಗೀಟ ಮಾಡ್ತಾರ ಸೊ ಇದು ಅಂತ ಆರಾಮ ಯಾರಮ್ಮ ಅಮ್ಮ ಅಲ್ಲಿ ಫಾರಮ್ ಇದೆಯಾ? ಹಸು ಚೆನ್ನಾಗಿದ್ದಾವ? ಹಸು ಚೆನ್ನಾಗಿದ್ದಾವ?